ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ श्रियः कान्ताय कल्याण निधये निधयेर्दिनां श्रीवेंकट निवासाय श्रीनिवासाय ते नमः। श्रौत स्मार्त आदिकं कर्म निखिलं येन सूत्रितं तस्मै समस्त वेदार्थ विदे विकनसे नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्री गोविंद गोविंद गोविंद। अद्य श्री महाविष्णोः आज्ञेय प्रवर्तमानस्य अद्य ब्रह्मणः द्वितीयपरार्धे श्री श्वेतवराहकल्पे वैवस्वत मन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे शकाब्दे मेरोः दक्षिणे पार्श्वे श्री आदिवराहक्षेत्रे वेंकटाचले श्री श्रीनिवासस्वामिनः दिव्यसन्निधौ अस्मिन् वर्तमानेन व्यावहारिक चान्द्रमानेन प्रभवादि षष्ठी संवत्सराणां मध्ये शुभनक्षत्र शुभयोग शुभकरण एवं गुण विशेषण विशिष्टायाम् अस्यां शुभतिथौ श्री श्रीनिवासस्वामिनः प्रीत्यर्थं मम ఇప్పుడు మీ యొక్క గోత్రము మీ యొక్క పేరు మీ భార్య పేరుని మీ పిల్లల పేరుని మీ కుటుంబ సభ్యుల పేరుని సహా కుటుంబంగా చెప్పుకోవాలి. మీ యొక్క కోరికలను ప్రార్థనలో మనసులో స్వామివారికి విన్నవించవలసినది. చెప్పండి. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యాణం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష
ಚತುರ್ವಿಧ ಫಲ ಪುರುಷಾರ್ಥ ಸಿತ್ಯರ್ಥಂ ಸತ್ಸಂತಾನ ಸೌಭಾಗ್ಯ ಸಿತ್ಯರ್ಥಂ ರಾಜದ್ವಾರೆ ರಾಜಮುಖೆ ಸರ್ವಕಾರ್ಯ ಆನುಕೂಲ್ಯ ಸಿತ್ಯರ್ಥಂ ಶ್ರೀ ಶ್ರೀನಿವಾಸಸ್ವಾಮಿನಃ ಕರುಣಾ ಕಟಾಕ್ಷ ವೀಕ್ಷಣ ಪರಿಪೂರ್ಣ ಅನುಗ್ರಹ ಸಿತ್ಯರ್ಥಂ ಲೋಕಕ್ಷೇಮಾರ್ಥಂ ಶ್ರೀ ಭೂಮಿನೀಲಾ ಸಮೇತಸ್ಯ ಶ್ರೀ ಶ್ರೀನಿವಾಸಸ್ವಾಮಿನಃ ವೈವಾಹಿಕ ಕಲ್ಯಾಣೋತ್ಸವಂ ಶ್ರೀ ವೈಖಾನಸ ದಿವ್ಯ ಆಗಮೋಕ್ತ ಪ್ರಕಾರೇಣ ಅಹಂ ಆಚಾರ್ಯಮುಖೇನ ಕಾರಯಿಷ್ಯೆ ಸರ್ವಂ ಶ್ರೀ ಶ್ರೀನಿವಾಸಾರ್ಪಿತಮಸ್ತು. ఏడుకొండలవాడ వెంకటరమణ గోవింద గోవింద. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಧಿವತ್ತಾಗಿ ಪ್ರಾರಂಭವಾಗುತ್ತದೆ. ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿಯ ನಂತರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಇಂದು ಪ್ರಾರಂಭಿಸುತ್ತಿದ್ದಾರೆ. ಭಕ್ತಜನರು ಭಗವಂತನ ಕಲ್ಯಾಣೋತ್ಸವದಲ್ಲಿ ಭಾಗಿಗಳಾಗುತ್ತಾ ಶ್ರೀನಿವಾಸನ ಕೃಪೆಯನ್ನು ಪಡೆಯುವ ಸಂಕಲ್ಪದೊಂದಿಗೆ ಆಸೀನರಾಗಿದ್ದಾರೆ. ಪಾವನಮೂರ್ತಿಯಾದ ಶ್ರೀನಿವಾಸನು ಶ್ರೀಭೂ ಸಮೇತನಾಗಿ ವಿರಾಜಮಾನನಾಗಿ ಸಮಸ್ತ ಲೋಕಕ್ಕೆ ಶುಭದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ಮುಂದಿನ ಪ್ರಕ್ರಿಯೆಗಳನ್ನು ವೀಕ್ಷಿಸೋಣ. ಬ್ರಹ್ಮ ಪುನೀಮಹೇ ಬ್ರಹ್ಮಾ ಪುನಾತು ರುದ್ಧ್ಯಾಸ್ಮ ಹವ್ಯೈರ್ನಮಸೋಮ ಸದ್ಯ ಮಿತ್ರಂ ದೇವಂ ಮಿತ್ರಧೇಯನ್ನೋಸ್ತು ಅನುರಾಧಾನ್ ಹವಿಷಾ ವರ್ಧಯಂತಃ ಸದಂಜೇ ವೇಮ ಶರದಸ್ಯ ವೀರಾಃ ಇದಂ ಬ್ರಹ್ಮ ಪುನೀಮಹೇ ಬ್ರಹ್ಮಾ ಪುನಾತು ನಿರುಪಮಗುಣ ಸಿಂಧುರ್ನಿತ್ಯಲಕ್ಷ್ಮೀ ಸಮೇತೋ ನಿಖಿಲನಿಗಮವೇದ್ಯೋ ನಿಸ್ತುಲೋ ವೆಂಕಟೇಶಃ ನಿಜ ಚರಣ ಸಮರ್ಧ್ಯ ಸಕ್ತಭಕ್ತೌ ಕರಕ್ಷಿ ನಿವಸತು ಹೃದಯೇ ಮೇ ಸ್ವಾಂಗ್ರಿಭಕ್ತಿನ್ ವಿದನ್ವನ್ ಶುಕ್ಲಾಂ ವರದರಂ ವಿಷ್ಣುಂ ಶುಚಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗೃಗಂ ಸ್ಮರಾಮಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವೃಷಜೋರ್ಭೂತಿ ಧ್ರುವಾಣಿ ಧರ್ಮದಿನ್ಮಮ ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮಜನ್ ನಿತ್ಯಂ ಪ್ರಜಾಮಿ ಶರಣಂ ಹರಿಂ ಲಾಭಸ್ತೇಷಾಂ ಜಗಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಮಿಂದೇ ಹೃದಸ್ಯಾಮೋ ಹೃದಯಸ್ಥೋ ಜನಾರ್ದನಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಜೋ ನಮಾಮ್ಯಹಂ ಪ್ರಾಣಾನಾಯಮ್ಯ ಓಂ ಭೂಃ ಅದ್ಯಮಯ ಪೂರ್ವೋಕ್ತ ಏವಂ ಗುಣವಿಜೇತನ ವಿರಿಟ್ಟಾಯಾಮಸ್ಯಾಂ ಸುಪದಿದೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೇಯಪತೆ ಪುರುಷೋತ್ತಮಸ್ಯ ಶ್ರೀಮತಿಕಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಭೂಮಿನೀಲಾ ಸಮೇತ ಶ್ರೀ ಶ್ರೀನಿವಾಸಸ್ವಾಮಿನಃ ವೈವಾಗೋತ್ಸಕನ್ಮಾಂಗಂ ಸುದ್ದಿಪುಣ್ಯಾಹವಾಚನಂ ಕರಿಷ್ಯೆ ಆದೋ ನಿರ್ವಿಘ್ನೇನ ಪರಿಸಮಾವಾಪ್ತ್ಯರ್ಥಂ ವಿಶ್ವಕ್ಷೇಣಾರಾಧನಂ ಕರಿಷ್ಯೆ ತದಂಗಕಲಶಾರಾಧನಂ ಕರಿಷ್ಯೆ ದಾರಾತಪ್ತತ್ಸು ಸಮಾನಸೇಷು ಸರತ್ಸರಿತ್ಸು ಪರಿಪೂರಿತೇಷು ಅಪೋಮಿರ್ಗುಣ್ಣಂ ಪ್ರತಿಪಾದಯಿಷ್ಯೆ ಋಣೋಮಿ ದತ್ತಾಕುಂ ಸುಚರಕುಂ ಸುಚರ್ಮ ಇದಮಾಪಶ್ಯವ ಶುಭದಮಾಶ್ಯಾಂತಾಶ್ಯಾಂತದಮಾ ಶುಭ ಶುಭದಮಾಃ ಪೂತಾಃ ಪೂತತಮಾ ಪುಣ್ಯ ಪುಣ್ಯತಮಾ ಮೇಧ್ಯ ಮೇಧ್ಯತಮಾ ಅಮೃತಾ ಅಮೃತರಸಾಃ पूता ब्रह्म पवित्रेण पूता सूर्यस्य रश्मिभिः एते शतं वरुणये सहस्रं यज्ञिजाः पाशा विदताः पुरुत्राः तेभ्यो नगेन्द्रस्य विदोत विष्णुर्विश्वे देव अमुञ्चन्तु मरुतस्वस्य ओं वो वरुणमावाहयामि प्रचेतसमावाहयामि रक्तां वरदरमावाहयामि यादस्पतिमावाहयामि वरुणाय नमः इदमासन वरुणाय नमः पाद्यं समर्पयामि अर्घ्यं समर्पयामि आचमनीयं समर्पयामि वरुणाय नमः पुण्यपुष्पैः पूजयामि वरुणाय नमः गुलोपहार निवेदयामि ताम्बूलं समर्पयामि वरुणाय नमः सर्वोपचारान् समर्पयामि सुप्रीतः सुप्रसन्नो
वरदो भवतु। ओमाग्नेयोजस्मात्मजामहे त्वा विश्वे चिदात्मन्महितो न शम्भो वैराजन्ते सुकृतन्निदत्तां प्रैषामदेशो विबुधा नाम नातिः यामे सुस्तान्दनिदान् ददातु। ओं भो विश्वक्षेणमावाहयामि शान्तमावाहयामि हरमावाहयामि अमितमावाहयामि नित्यानपायनमावाहयामि तद्दक्षिणे सूत्रपतिमावाहयामि वामे दिगामावाहयामि विश्वक्षेणाय नमः इदमासनम्। विश्वक्षेणाय नमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्षेणाय नमः पुण्यपुष्पैः पूजयामि विश्वक्षेणाय नमः शान्ताय नमः हराय नमः अमिताय नमः नित्यानपायिने नमः सूत्रवत्यै नमः विश्वक्षेणाय नमः गुलोपहारं निवेदयामि ताम्बूलं समर्पयामि विश्वक्षेणाय नमः सर्वोपचारान् समर्पयामि सुप्रीत सुप्रसन्नो वरदो भवतु। भवद्वृणिज्ञः सुपुण्याहं करोमि कुरुष्व स्वस्तितु प्रोक्षितमस्तु अस्तु। प्रजापतिप्रियतां प्रियतां प्रजापतिः श्यां यन्तु घोरानिशां यन्तु पापानिशां यन्त्वा ईतयः शुभानि वर्धन्तां वर्धतां शुभानि श्यां यन्तु घोरानिशां यन्तु पापानिशां यन्त्वा ईतयः शुभानि वर्धन्तां वर्धन्तां शुभानि श्यां यन्तु घोरानिशां यन्तु पापानिशां यन्त्वा ईतयः शुभानि वर्धन्तां वर्धन्तां शुभानि। ओं मतो देवा अवन्तु नो यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधा निददे पदं समूढमस्य पाकुं सुरे त्रीणि पदा विचक्रमे विष्णुर्गोपादाभ्यः ततो धर्माणि धारयन् विष्णोः कर्माणि पुष्कतयतो व्रतानि पुष्पसे इन्द्रस्य युज्यस्य तद्विष्णोः परमं पदकं सदा पुष्यन्ति शौर्यः दिवे वचक्षुराददम् तद्विप्रासो विपण्यवो जागृवागुं सस्यमिन्दते विष्णोर्यत्परमं पदं भद्रं कर्णे विष्णुयामदेवाः भद्रं पश्येमाक्षभिर्यदित्राः स्थिरैरङ्गैः सुष्ठुवागुं स्वस्तनोभिर्यसेमधैतं यदायुः शतमिन्नु शरदो अन्तिदेवा यत्रानश्चक्राजरसन्तनूना पुत्रासो यत्र पितरो भवन्ति मानो मध्यानि ऋषदा युद्गन्तोः अतिथिर्ध्योरतिथिरन्तरिक्षं अतिथिर्माता स पिता स पुत्रः विश्वे देवादितिः पञ्चजना अतिथिर्जातमतिथिर्जनित्वं यत्पुण्यन्नक्षत्रं तद्भट्कुर्वेदोपब्जशं यदा वै सूर्य उदेति अदनक्षत्रण्येति यावत् तत्र सूर्यो गच्छेत् यत्र जगन्यं पश्येत् तावत् कुर्वेत्कारे स्यात् पुण्याः एव कुरुते। प्राणानायम्याम् अस्यां सुपतिदोषे श्रीनिवादत्माविनः वैवाहिकोचकन्माङ्गं पुण्यावाचं स्वस्तिं प्रभन्तो क्रमणे स्वस्ते रुद्धिं प्रभन्तो कर्मरुद्यतां वृद्धिः समृद्धिः पुण्याहं समृद्धिः यापोजिष्ठामजोपवस्थानवोर्जे ददातना महेरणाजचक्षुषे योवस्य वदमोरसस्तस्य मादयते अनः उषधेरिव मातरः तस्मा अरङ्गमामवोजस्य क्षजाय जन्मदा आपो जनयदा जनः। दिविश्रयस्वान्तरिक्षे तस्मा पृथिव्या सम्भव ब्रह्मवच्च समचि ब्रह्मवच्च सायत्मा पवमानस्सुवर्जनः पवित्रेण विचर्षणिः यः पोतासु पुनातु मा पुनन्तु मा देवजनाः पुनन्तु मनवोदया पुनन्तु विश्व आयुवः जातवेद पवित्रवद पवित्रेण पुनाहि मां शुक्रेण देवदीत्यते अग्ने कृत्मा कृतो कुम्रणो यत्ते पवित्रमच्चषि अग्ने विदतमन्तराः ब्रह्मतेन पुनीमहे उपाभ्यान् देवसवितः पवित्रेण तवेन च पावमाने स्वस्तजनेः सुतगायकृतश्च्युतः ऋषभिः संवृतोर्जः ब्राह्मणेष्वमृतकं हित येन देवाः पवित्रेण आत्मानं पुनते सदा तेन सहस्रधारेण पावमान्यः पुनन्तु मा प्राजापत्यं पवित्रः सतोऽद्यामगुं हिरण्मयो तेन ब्रह्मविदो वयं पूतं ब्रह्म पुनेमहे इन्द्रस्य नेते सहमा पुनातो स्वोमस्वस्यावरुणः समेत्या यमो राजा प्रपिनापि पुनातु मा जातवेदा मूर्जयन्त्या पुनातो तत्संयोरावृणेमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः वोर्ध्वं जगातु भेषजं सन्नो अस्तु द्विपदे शञ्चतुष्पदे ओम शांति शांति शांति।
प्राच्यान्ति च देवार्चजो मार्जयन्तान् दक्षिणाजान्ति च मासाः पितरो मार्जयन्ताम् प्रतीच्यान्ति च गृहाः पशवो मार्जयन्ताम् दिश्यापवोषधयो वनस्पतयो मार्जयन्ताम् ऊर्ध्वाजान्ति च यज्ञसंवत्सरो यज्ञपतिर्मार्जयन्ताम् अदोदरादरैर्नागेभ्यो मार्जयन्ताम् वास्तोत्पदे प्रजजानि हस्मान् स्वावेशोहनमेवोपमानः वृत्तेन्योनं प्रदन्नो जुदत्वा सन्नयेद्युपदे जुञ्जुनिष्पदे मीवः वास्तोत्पदे विश्वारूपाण्याविशन् सकासुसेव येदिनः आभोजुट्टामुजोपस्थानवोर्जे ददातन महेरणाय चक्षुषे योवस्वदमोरधस्तस्य मादिगते अनः उषधेरिव मातरः तस्मा अरङ्गमामभोजस्य क्षजाय जन्वदा आपो जनयदा जनः वरुणाय नमः विश्वक्षेणाय नमः पुनर्पाद्यर्घं समर्पयामि वरुणाय नमः विश्वक्षेणाय नमः यदा सुकुमदास्थानं प्रतिष्ठापयामि क्षोभनार्थं क्षेमाय पुनरागमनाय च ಶುಭಕರನಾದ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ಅರ್ಚಕರು ನೆರವೇರಿಸಲಿಕ್ಕಿದ್ದಾರೆ. ಪರಮಾತ್ಮರು ಜಗತ್ತನ್ನು ಸೃಷ್ಟಿಯನ್ನು ಮಾಡಿದ್ದಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಇರುವ ಎಲ್ಲ ಜೀವಿಗಳ ಹಿತಕ್ಕೆ ಬೇಕಾದಂತಹ ನಿಯಮಗಳನ್ನು ಕೂಡ ಪರಮಾತ್ಮ ಮಾಡಿದ್ದಾನೆ. ಎಲ್ಲ ಜೀವಿಗಳು ಸುಖವಾಗಿ ಬದುಕುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಪರಿಕಲ್ಪಿಸಿದ್ದಾನೆ. ಪರಮಾತ್ಮನು ಯಾಕೆ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಎನ್ನುವಂತಹ ಪ್ರಶ್ನೆ ಅತ್ಯಂತ ಗಂಭೀರವಾದದ್ದು. ಪರಮಾತ್ಮನ ಸೃಷ್ಟಿಯು ಪರಮಾತ್ಮನ ಲೀಲೆಯಾಗಿದೆ. ಪರಮಾತ್ಮ ಲೀಲಾಜಾಲವಾಗಿ ಈ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಎಂದು ಹಿರಿಯರು ಹೇಳಿದ್ದಾರೆ. ಪರಮಾತ್ಮನು ಆಯಾ ಸೃಷ್ಟಿಯನ್ನು ಮಾಡಿದಾಗ ಅವುಗಳು ಇರುವುದಕ್ಕೆ ಬೇಕಾದಂತಹ ಅವರ ಇರುವಿಕೆಗೆ ಬೇಕಾದ ವ್ಯವಸ್ಥೆಯನ್ನು ಮೊದಲು ಕಲ್ಪಿಸಿ ಆನಂತರದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾನೆ ಎನ್ನುವುದನ್ನು ಕೂಡ ನಾವು ಗಮನಿಸಬಹುದು. ಆ ರೀತಿಯಾಗಿ ಪರಮಾತ್ಮನ ಸೃಷ್ಟಿಯು ಅತ್ಯಂತ ನಿಗೂಢವಾದದ್ದು, ಅತ್ಯಂತ ವಿಶೇಷವಾದದ್ದು, ಅನಂತವಾದದ್ದು. ಸೃಷ್ಟಿಯ ಆದ್ಯಂತಗಳನ್ನು ಅರಿತವರು ಯಾರೂ ಇಲ್ಲ. ಆದ್ದರಿಂದಾಗಿ ಅನಂತ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವ ಪರಮಾತ್ಮನನ್ನು ನಾವು ಭಕ್ತಿಪೂರ್ವಕವಾಗಿ ಆರಾಧಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗುವುದನ್ನು ಪ್ರಧಾನವಾದ ಕರ್ತವ್ಯವೆಂದು ಭಾವಿಸಬಹುದು. ಅನಂತ ಶಕ್ತಿ ಪರಿಪೂರ್ಣನಾಗಿರುವ ಪರಮಾತ್ಮನು ಅದರಲ್ಲಿ ಯತ್ಕಿಂಚಿತ್ ಲೇಷಮಾತ್ರವಾದಂತಹ ಶಕ್ತಿಯನ್ನು ನಮಗೆ ಅನುಗ್ರಹಿಸಿದರೂ ನಾವು ಸರ್ವಶಕ್ತರಾಗಿ ಅನೇಕ ಕಾರ್ಯಗಳನ್ನು ಸಾಧಿಸುವಲ್ಲಿ ಸಮರ್ಥರಾಗುತ್ತೇವೆ. ಅಂತಹ ಆ ಪರಮಾತ್ಮನ ದಿವ್ಯವಾದಂತಹ ಶಕ್ತಿಯನ್ನು ಭಿನ್ನ ಭಿನ್ನ ಪ್ರಕಾರದಲ್ಲಿ ಆರಾಧಿಸುತ್ತಾ ನಾವು ಧನ್ಯರಾಗುತ್ತಿದ್ದೇವೆ. ಆಗಮಶಾಸ್ತ್ರಗಳು ಅತ್ಯಂತ ಸರಳವಾದ, ಸುಲಭವಾದ, ಸರ್ವರಿಗೂ ಉಪಯೋಗವಾಗುವಂತಹ, ಸರ್ವರೂ ಪಾಲ್ಗೊಳ್ಳಬಹುದಾದಂತಹ ಉಪಾಯಗಳನ್ನು ತಿಳಿಸಿವೆ. ಆಗಮಶಾಸ್ತ್ರಗಳು ಕೂಡ ಪರಮಾತ್ಮನ ಮೌಖಿಕವಾದ ಉಪದೇಶಗಳಾಗಿದ್ದು ಋಷಿಮುನಿಗಳು ಅವುಗಳನ್ನು ಸಂಗ್ರಹಿಸಿ ಲೋಕಕ್ಕೆ ಶಿಷ್ಯ ಪರಂಪರೆಯ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಪ್ರಾಪ್ತವಾಗಿರುವಂತಹ ಕಲ್ಪಗಳ ಮೂಲಕವಾಗಿ ಈ ಆಗಮಶಾಸ್ತ್ರವು ಮುಂದುವರೆದು ಬಂದಿದೆ. ಉತ್ಸವ ವಿಧಿ, ದೇವಾಲಯ ವಿಧಿ ಮೊದಲಾದಂತಹ ಅನೇಕ ವಿಧವಾದಂತಹ ವಿಷಯಗಳನ್ನು ತಿಳಿಯಪಡಿಸುವುದರ ಮೂಲಕ ಭಕ್ತರಿಗೆ ಅಪಾರವಾದಂತಹ ಉಪಕಾರವನ್ನು ಮಾಡಿವೆ. ಇದೀಗ ಅಂಕುರಾರ್ಪಣೆಯ ನಂತರ ನಡೆಯುವ ರಕ್ಷಾಸೂತ್ರ ಬಂಧನ ಪ್ರಕ್ರಿಯೆಯ ಅಭಿಮಂತ್ರಣವನ್ನು ವೀಕ್ಷಿಸಬಹುದು. ಇಂತಹ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ಇದೀಗ ನಾವು ವೀಕ್ಷಿಸೋಣ. ಇದೀಗ ರಕ್ಷಾಸೂತ್ರಗಳ ಅಭಿಮಂತ್ರಣ ಪ್ರಕ್ರಿಯೆ. ಶ್ರೀ ಶ್ರೀನಿವಾದತ್ವಾಮಿನಃ ವೈವಾಕೋತ್ತಕರ್ಮಾಂಗಂ ರಕ್ಷಾಬಂಧನಪೂಜಾಂಚ ಕರಿಷ್ಯೆ ಸುನ್ನೋ ನಿದತ್ತಾಂ ತಪಸೋ ನಿದತ್ತಾಂ ಸ್ವಯಂ ಮೃದಗ್ನೇ ಮೃತಯೇ ಮುರಾಜ ಓಂ ಭೂ ಶೇಷಮಾವಾಹಯಾಮಿ ನಾಗರಾಜಮಾವಾಹಯಾಮಿ ಸತ್ವಿರುಷಮಾವಾಹಯಾಮಿ ಅನಂತಮಾವಾಹಯಾಮಿ
ಶೇಷಾಯ ನಮಃ ಇದಮಾಸನಂ ಶೇಷಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಶೇಷಾಯ ನಮಃ ಪುಣ್ಯಪುಷ್ಪೈಃ ಪೂಜಯಾಮಿ ಶೇಷಾಯ ನಮಃ ಕುಲೋಪಾರನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಶೇಷಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಪ್ರೀತ ಸುಪ್ರಸನ್ನೋ ವರದೋ ಭವತು. ಓಂ ಸ್ವಸ್ತಿ ನೋ ನಿಮೇತಾಮಶ್ವಿನಾಪಕ ಸ್ವಸ್ತಿ ದೇವ್ಯದಿತಿ ನರ್ವಣಃ ಸ್ವಸ್ತಿ ಪೂಷಾಸುರೋ ದದಾತು ನ ಸ್ವಸ್ತಿ ಧ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತಯೇ ವಾಯುರುಪಪ್ರಮಾಮಹೇ ಸೋಮಂ ಸ್ವಸ್ತಿ ಭುವನಸ್ಸ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತುನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾವದ್ಭ್ರುವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಪಾರ್ಧ್ವಂ ವಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಭದ್ರೈರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ದದೇ ಕೃತಿ ಸ್ವಸ್ತಿ ಪಂತಾಮನುಚರೇಮ ಸೂರ್ಯಾ ಚಂದ್ರಮಸಾಮಿವ ಪುನರ್ದದಾಜ್ಞಾದಾಸಂದೇಮರಿಟ್ಟನೇಮಿರ್ ಮಹದ್ಭೋದಂ ವಾಯಸನ್ ದೇವತಾನಾಂ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಶುಭಗುಂ ಶುಭಂ. ಕಲ್ಯಾಣೋತ್ಸವದ ರಕ್ಷಾಬಂಧನ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ವೀಕ್ಷಿಸೋಣ. ಶ್ರೀದೇವಿ ಭೂದೇವಿಯರಿಗೆ ಈ ಸಂದರ್ಭದಲ್ಲಿ ಅರ್ಘ್ಯಪಾದ್ಯಾದಿ ಸೇವೆಗಳನ್ನು ಕೂಡ ನಿವೇದಿಸಲಾಗುತ್ತದೆ. ಪಾವನಮೂರ್ತಿಯಾದಂತಹ ಶ್ರೀನಿವಾಸನು ಕಲಿಯುಗದ ಆದಿಯಲ್ಲಿಯೇ ಈ ವೆಂಕಟಾಚಲದಲ್ಲಿ ಭಕ್ತರಿಗೆ ಗೋಚರವಾಗುವಂತಹ ರೀತಿಯಲ್ಲಿ ಪ್ರಕಟಗೊಂಡ ಎನ್ನುವುದನ್ನು ಪುರಾಣಗಳಲ್ಲಿ ಕಾಣುತ್ತೇವೆ. ವರಾಹ ಕ್ಷೇತ್ರವಾಗಿ ಈ ಸ್ಥಾನವು ಪ್ರಸಿದ್ಧಿಯನ್ನು ಪಡೆದಿತ್ತು. ಆದಿವರಾಹ ಎಂದು ಕರೆಯಲ್ಪಟ್ಟಂತಹ ಪರಮಾತ್ಮನ ಅವತಾರವು ಈ ಕ್ಷೇತ್ರದಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಪರಮಾತ್ಮ ವರಾಹ ರೂಪದಿಂದ ಭೂಮಿಯನ್ನು ಉದ್ಧರಿಸಿ ಆ ಭೂಮಿಯು ನಿರಂತರವಾಗಿ ಸೂರ್ಯನ ಸುತ್ತಲೂ ತಿರುಗುವಂತೆ, ಯಾವ ವಿಧವಾಗಿಯೂ ಕೂಡ ಅದು ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಇರುವಂತೆ, ಜೀವಿಗಳಿಗೆ ಆಶ್ರಯಭೂತವಾಗಿರುವಂತೆ ಪರಮಾತ್ಮ ಮಾಡಿದ್ದಾನೆ. ಈ ಭೂಮಿಯು ಉಳಿದ ಗ್ರಹಗಳಿಗಿಂತಲೂ ಅತ್ಯಂತ ವಿಶಿಷ್ಟವಾದದ್ದೆಂದು ಆಧುನಿಕರು ತಿಳಿಯಪಡಿಸುತ್ತಿದ್ದಾರೆ. ಜೀವಿಗಳು ಜೀವಿಸುವುದಕ್ಕೆ ಅತ್ಯಂತ ಮುಖ್ಯವಾದಂತಹ, ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಅನುಕೂಲವಾದಂತಹ ಭಾಗವಾಗಿ ಇದು ಖ್ಯಾತಿಯನ್ನು ಪಡೆದಿದೆ. ಆ ರೀತಿಯಾಗಿ ಜೀವಿಗಳಿಗೆ ಪರಮಾತ್ಮ ಮಹೋಪಕಾರವನ್ನು ಮಾಡಿದ್ದಾನೆ. ಅಂತಹ ವರಾಹಮೂರ್ತಿಯು ತನ್ನ ಅವತಾರದ ಪ್ರಯೋಜನವು ಪೂರ್ತಿಯಾದ ನಂತರ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಈ ಕ್ಷೇತ್ರದಲ್ಲಿ ಶ್ವೇತವರಾಹನಾಗಿ ನೆಲೆಗೊಂಡ ಎನ್ನುವುದನ್ನು ಪುರಾಣಗಳು ತಿಳಿಯಪಡಿಸಿವೆ. ಆ ರೀತಿಯಾಗಿ ಅತ್ಯಂತ ಗೌಪ್ಯವಾದಂತಹ ರೀತಿಯಲ್ಲಿ ಈ ಸ್ಥಾನದಲ್ಲಿ ಸೂಕ್ಷ್ಮ ರೂಪವಾಗಿ ಇದ್ದಂತಹ ಪರಮಾತ್ಮನನ್ನು ಋಷಿಮುನಿಗಳು ಕೊಂಡಾಡಿ ಆರಾಧಿಸಿ ಕೃತಾರ್ಥರಾಗಿದ್ದಾರೆ. ಸಮಸ್ತ ಲೋಕಕ್ಕೆ ಅನುಗ್ರಹದಾಯಕನಾಗಿರುವ ಪರಮಾತ್ಮನನ್ನು ವೈಕುಂಠದಲ್ಲಿ ದರ್ಶಿಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಾಗುವಂತಹ ಮಾತಲ್ಲ. ಆದ್ದರಿಂದಾಗಿ ತಪಸ್ವಿಗಳು, ಋಷಿಮುನಿಗಳು ಈ ಕ್ಷೇತ್ರದಲ್ಲಿರುವಂತಹ ವರಾಹಮೂರ್ತಿಯನ್ನು ಆರಾಧಿಸಿ ಕೃತಾರ್ಥರಾಗಿದ್ದಾರೆ. ಪರಮಾತ್ಮನು ನೆಲೆಗೊಂಡಿರುವಂತಹ ಈ ಭಾಗವನ್ನು ವರಾಹ ಕ್ಷೇತ್ರ ಎಂದು ಕರೆದು ಕೊಂಡಾಡಿದ್ದಾರೆ. ಅನೇಕ ತೀರ್ಥಗಳಿಂದಲೂ, ಅನೇಕ ಋಷಿಮುನಿಗಳ ಆವಾಸಗಳಿಂದಲೂ ಹಾಗೂ ಗಂಧರ್ವಾದಿ ಮಹನೀಯರುಗಳ ಆಗಮನಾಗಮನದಿಂದಲೂ ನಿರಂತರವಾಗಿ ಅತ್ಯಂತ ದಿವ್ಯವಾಗಿ ಶೋಭಿಸುವ ಈ ಸ್ಥಾನದಲ್ಲಿ ಮಹತ್ವಪೂರ್ಣವಾದಂತಹ ವರಾಹ ದೇವರ ಸಾನ್ನಿಧ್ಯ ಅತ್ಯಂತ ಮುಖ್ಯವಾದದ್ದು. ಅನೇಕ ಯುಗಗಳ ಹಿಂದೆಯೇ ನಡೆದಂತಹ ಈ ಘಟನೆಯಿಂದಾಗಿ ದೇವತೆಗಳು ಆ ಪರಮಾತ್ಮನನ್ನು ಈ ಕ್ಷೇತ್ರದಲ್ಲಿ ದರ್ಶಿಸಿಕೊಂಡು ಕೃತಾರ್ಥರಾಗುವುದನ್ನು ನಾವು ನೋಡಬಹುದು. ಆ ರೀತಿಯಾಗಿ ವರಾಹ ಕ್ಷೇತ್ರವಾಗಿ ಖ್ಯಾತಿಯನ್ನು ಪಡೆದಿರುವಂತಹ ಈ ಸ್ಥಾನದಲ್ಲಿ ಅಂತರದಲ್ಲಿ ಪರಮಾತ್ಮನು ವೆಂಕಟೇಶ್ವರನಾಗಿ ಅವತಾರವನ್ನು ಪಡೆದ ಎನ್ನುವುದನ್ನು ನಾವು ನೋಡುತ್ತೇವೆ.
ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಸಮಸ್ತ ಭಕ್ತಜನರನ್ನು ಅನುಗ್ರಹಿಸುವುದಕ್ಕಾಗಿ ರಮಾಸಹಿತನಾಗಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಸ್ವಾಮಿ ಪುಷ್ಕರಣಿಯು ಸಮಸ್ತ ತೀರ್ಥಗಳಿಗೆ ರಾಜನಾಗಿ ವಿರಾಜಮಾನವಾಗಿದೆ. ವರಾಹ ದೇವಾಲಯದ ಮುಂಭಾಗದಲ್ಲಿ ಇರುವಂತಹ ಪುಷ್ಕರಣಿ ಅತ್ಯಂತ ಪುರಾಣ ಪ್ರಸಿದ್ಧವಾದದ್ದು. ಸಮಸ್ತ ಭಕ್ತರಿಗೆ ಅಭಯವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಮೋಕ್ಷವನ್ನು ಕೂಡ ಒದಗಿಸಿಕೊಡುವ ಸಮಸ್ತ ಫಲದಾಯಕವಾದ ಮಹತ್ತರವಾದ ಸ್ಥಾನವಾಗಿ ವಿರಾಜಮಾನವಾಗಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದ ಫಲವೂ ಕೂಡ ಪ್ರಾಪ್ತವಾಗುತ್ತದೆ. ಆದ್ದರಿಂದಾಗಿ ಅಂತಹ ವಿಶಿಷ್ಟವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು, ದಿವ್ಯತೆಯನ್ನು, ಪವಿತ್ರತೆಯನ್ನು ಹೊಂದಿರುವಂತಹ ಈ ತೀರ್ಥವು ಸಮಸ್ತ ಜನರಿಗೆ ಅತ್ಯಂತ ಮುಖ್ಯವಾದಂತಹ, ಲಾಭದಾಯಕವಾದಂತಹ, ಅನುಗ್ರಹದಾಯಕವಾದ, ಪುಣ್ಯಪ್ರದಾಯಕವಾದ, ಪಾಪವಿನಾಶಕವಾದಂತಹ ತೀರ್ಥವಾಗಿದೆ. ಸಮಸ್ತ ತೀರ್ಥಗಳ ಸಮೂಹವಾಗಿ ಇದು ವಿರಾಜಮಾನವಾಗಿದೆ. ಅಂತಹ ತೀರ್ಥದ ತಟದಲ್ಲಿ ನೆಲೆಗೊಂಡಿರುವ ಶ್ರೀನಿವಾಸನ ಈ ಉತ್ಸವ ಅತ್ಯಂತ ಮುಖ್ಯವಾದದ್ದು. ತಾವಿದೀಗ ವೀಕ್ಷಿಸುತ್ತಿರುವಂತೆ ವಧುಗಳಾಗಿರುವಂತಹ ಶ್ರೀದೇವಿ ಭೂದೇವಿಯರು ರಕ್ಷಾಸೂತ್ರವನ್ನು ಧಾರಣೆ ಮಾಡಿಕೊಂಡು ಭಕ್ತರನ್ನು ಅನುಗ್ರಹಿಸಲು ಸಿದ್ಧರಾಗಿದ್ದಾರೆ. ಅತ್ಯಂತ ಶ್ರೇಷ್ಠವಾಗಿರುವಂತಹ ವಸ್ತ್ರಗಳಿಂದ, ಪುಷ್ಪಮಾಲಿಕೆಗಳಿಂದ ವಧುಗಳನ್ನು ಅಲಂಕರಿಸಿದ್ದಾರೆ. ಈ ರಕ್ಷಾಸೂತ್ರ ಬಂಧನದ ಪ್ರಕ್ರಿಯೆಯ ಭಾಗಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಇದೀಗ ಭೂದೇವಿ ಅಮ್ಮನವರಿಗೆ ರಕ್ಷಾಸೂತ್ರ ಧಾರಣೆಯನ್ನು ಅರ್ಚಕರು ನೆರವೇರಿಸುತ್ತಿದ್ದಾರೆ. ಈ ಅರ್ಚಾಸೂತ್ರ ಧಾರಣೆಯನ್ನು ಮಾಡಿಕೊಂಡು ಆ ಜಗನ್ಮಾತೆ ಸಮಸ್ತ ಲೋಕಕ್ಕೆ ಶುಭದಾಯಿನಿಯಾಗಿ ವಿರಾಜಮಾನಳಾಗಿದ್ದಾಳೆ. ಆನಂತರದಲ್ಲಿ ಪರಮಾತ್ಮನು ಈ ಕಲ್ಯಾಣೋತ್ಸವದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾನೆ. ಅರ್ಚಕರು ಕೂಡ ಕಲ್ಯಾಣೋತ್ಸವ ಕಾರ್ಯಕ್ರಮದ ರಕ್ಷಾಧಾರಣೆಯನ್ನು ಮಾಡಿಕೊಳ್ಳುವುದರ ಮೂಲಕ ಮುಂದಿನ ಪ್ರಕ್ರಿಯೆಯನ್ನು ನಿರ್ವಹಿಸುವುದಕ್ಕೆ ಪರಮಾತ್ಮನ ಅನುಜ್ಞೆಯನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಶುಭದಾಯಕವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಅಗ್ನಿ ಪ್ರತಿಷ್ಠಾಪನ ಮೊದಲಾದಂತಹ ಪ್ರಕ್ರಿಯೆಗಳು ನಡೆದು ಬರಲಿಕ್ಕಿವೆ. ಅಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ತಾವು ನೇರವಾಗಿ ವೀಕ್ಷಿಸಬಹುದು. ಆ ಪರಮಾತ್ಮನು ಸಮಸ್ತ ಭಕ್ತರನ್ನು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ಅಗ್ನಿ ಪ್ರತಿಷ್ಠಾಪನಾದಿ ವಿಧಿವಿಧಾನಗಳನ್ನು ವೀಕ್ಷಿಸಿ ಕನ್ಯಾದಾನ ಹಾಗೂ ಮತ್ತಿತರ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ವೀಕ್ಷಿಸಿ ಧನ್ಯರಾಗೋಣ. ಆ ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮ ಸರ್ವರಿಗೂ ಶುಭವನ್ನು, ಮಂಗಳವನ್ನು ಉಂಟು ಮಾಡಲಿ. ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮತಿಕಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾದತ್ವಾಮಿನಃ ವೈವಾಕೋತ್ಸಕನ್ಮಾಂಗಂ ಉಪಾಸನಾಖ್ಯೋ ಆಗಾರಕರ್ಮ ಕರಿಷ್ಯೆ ಏತೋನ್ಮಿತ್ರಜ್ಞಾಲಯಂ ಪ್ರೋಕ್ಷ್ಯ ಏತೋನ್ಮಿತ್ರಂ ಸ್ತಮಾಂ ಸುತ್ತಂ ಶುದ್ಧೇನ ಚಾಮ್ನಾ ಶುದ್ಧೈರುದ್ಧೈರ್ವಾ ಇಂದ್ರಶುದ್ಧೋ ನ ಆಗ ಶುದ್ಧ ಶುದ್ಧಾಭಿರೋಧಮಿಃ ಮಯಿ ದೇವಾಂತರ್ಮಣಮಾಗಿ ಜಂತಾಂ ಮಯ್ಯಾಸಿರಸ್ತು ಮಯಿ ದೇವಹೂತಿಃ ದೈವ್ಯಾಹೋತಾರಾವಂತ ಪೂರ್ವೇರಿಟ್ಟಾಸ್ಯಾಮ ತನುವಾಸುಮೇರಾಃ ಉದ್ಧನ್ಯಮಾನಮಸ್ಯಾಮೇದ್ಯಭಾತ್ಮಾನಂ ಯಜಮಾನಸ್ಯ ಹಂತು ಶಿವಾನಶ್ಚಂತು ಪ್ರಥಮೇ ತನ್ನೋ ಶಾತಾ ಪ್ರಥಮೇ ತೋಕಶಾತ ಪೋತಜ್ಞತನೇನ ಸೋಮ್ಯಾ ಕೃಣತ್ವಕಂ ರಚನಾಹೋತವಿಕಂ ತದೆ ತತ್ಸವಿತುರ್ವರೇಣ್ಯಂಬರ್ಧೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಜಾತವೇದೋ ಅಗ್ನಿಂ ಗೃಹೀತ್ವಾ ಜಾತವೇದೋಪಮನಸ್ಯ ರೇದೋ ಚಿಂತದಗ್ನಿ ನಿಶ್ಚತೆ ಅಗ್ನಿಮಸ್ಮತ್ತಾತಹವ್ಯಕಂ ಸಮೀಕರ್ಮಾಣ್ಯೋಮಯೋಭೂಃ ಕೃತಪ್ರದೇಕೋ ಕೃತಜೋ ನಿರಗ್ನೇ ಕೃತಸ್ಸಮಿದ್ಯೋ ಕೃತಮಸ್ಯಾನ್ನಂ ಕೃತಪ್ರಜಸ್ವಾ ಸರಿತೋ ಬ್ರಹ್ಮನ್ ಕೃತಂ ಬ್ರಹ್ಮನ್ ಸರಿಜಾಜಕ್ಷ ದೇವಾನ್ ಆಜುರ್ದಾಗ್ನೇ ಅವಿಚೋಜಿಷಾನೋ ಕೃತಪ್ರದೇಕೋ ಕೃತಜೋ ನಿರೇದೆ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಧೇಮ ತತ್ಸುರಚೇನ ವಿದ್ವಾದಃ ಅದಿತೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿದಪ್ರಸುವ ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಧೇಮ ತತ್ಸುರಚೋ ವೇನ ಆವಹ ಸ ಬುದ್ಧಿಜಾಪಮಾತ್ಯವಿಷ್ಟಾ ಸತತ್ತಜೋ ನಿಪತತ್ಸವಿವಹ ಓಂ ಭೂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಬ್ರಹ್ಮಣೇ ನಮಃ ಇದಮಾಸನ ಸೋಮೋ ದೇನಗುಂ ಸೋಮರ್ವಂತಮಾರ್ಚಕಂ ಸೋಮೋ ವೀರಂಕರ್ಮಣ್ಯಂ ದದಾತು ಸಾಧನ್ಯಂ ವಿದತ್ತಗುಂ ಸಮೇಜಂ ಪಿತುಶ್ರವಣಂ ಯೋ ದದಾತು ತಸ್ಮೈ
ఓం భూ సోమమావాహయామి యజ్ఞాంగమావాహయామి ఇందుమావాహయామి చంద్రమావాహయామి సోమాయ నమః ఇదమాసన బ్రహ్మసోమాయ నమః పాద్యం సమర్పయామి అర్ఘ్యం సమర్పయామి ఆచమనీయం సమర్పయామి బ్రహ్మసోమాయ నమః పుణ్యపుష్పైః పూజయామి బ్రహ్మసోమాయ నమః గులోపహార నివేదయామి తాంబూలం సమర్పయామి బ్రహ్మసోమాయ నమః సర్వోపచారాన్ సమర్పయామి బ్రహ్మన్ ప్రోక్షిష్యామి సోమ ప్రోక్షిష్యామి ప్రోక్ష యజ్ఞం దేవతావర్త యత్పన్నాగత్య పృష్టేజమానోస్తు సప్త ఋషీణాకం సుకృతాం యత్ర లోక తత్రేమగ్నం యజమానం చ దేహి ఓం ప్రోక్ష్య పాత్రాదాదావమాదాయ पवित्रे एस्तो वैष्णव्येस्तो यज्ञे एस्तो वाजभूतेस्तो विष्णो मनसा भूतेस्तो यज्ञस्य पावनेस्तः दिवेत्वा अंतरिक्षायत्वा पृथिव्येत्वा पोषायत्वा स्वाहा देवेभ्यः आदित्यव्यञ्जनमसे पश्चिमतो विष्णोस्तो बोधे दक्षिणतो विष्णोस्तो बोधे उत्तरतो विष्णोस्तो बोधे विष्णोस्तो बोधे श्रुतासे घृतासे ध्रुवासे तारुणासे विष्णुमावाहयामि महाविष्णुमावाहयामि सदा विष्णुमावाहयामि व्यापिनारायणमावाहयामि ब्रह्मं प्रणेष्यामि जमानवाचं यच्च सोम प्रणेष्यामि जमानवाचं यच्च प्रणयज्ञं देवतावृत्तयत्पन्नागच्छमनोऽस्तु सप्तऋषीणाकं सुकृतां यत्र लोक तत्रैमग्नं यजमानं च देहि ॐ प्रणय कोपो जनत्को शवो जनत्को सव्यछन्तान् द्विषः पात्राणि देवयज्ञाहि सव्यछन्तान् द्विषः पात्राणि देवयज्ञाहि दक्षिणपणदौ ब्राह्मेण तीर्थेन प्रजापतिमावाहयामि इंद्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निसोममावाहयामि प्रजापतिमावाहयामि ब्रह्माणमावाहयामि वसूनावाहयामि मुरुदानावाहयामि रुद्राणावाहयामि अपोपस्पृश्य श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि भूषणमावाहयामि कक्षमावाहयामि कक्षदेवतसोममावाहयामि औपासयज्ञमावाहयामि यज्ञदेव विश्वान् देवानावाहयामि सर्वदेवानावाहयामि आद्यभागे प्रजापतिगे जुष्टनिर्वपामि इंद्राजुष्टनिर्वपामि अग्नेजुष्टनिर्वपामि सोमाजुष्टनिर्वपामि अग्नेजुष्टनिर्वपामि सोमाजुष्टनिर्वपामि अग्निसोमाभ्याकुष्टनिर्वपामि प्रजापतिगे जुष्टनिर्वपामि ब्रह्मणे जुष्टनिर्वपामि वसुभ्यो जुष्टनिर्वपामि रुद्रेभ्यो जुष्टनिर्वपामि अभोपस्पृश्य श्रीविष्णवे जुष्टनिर्वपामि बृहस्पते जुष्टनिर्वपामि मित्राजुष्टनिर्वपामि वरुणाजुष्टनिर्वपामि आदित्येभ्यो जुष्टनिर्वपामि अश्विभ्याकुष्टनिर्वपामि पूष्ण्याजुष्टनिर्वपामि कक्षाजुष्टनिर्वपामि कक्षदेवतसोमाजुष्टनिर्वपामि औपासयज्ञाजुष्टनिर्वपामि यज्ञदेव विश्वेभ्यो देवेभ्यो जुष्टनिर्वपामि सर्वदेवेभ्यो जुष्टनिर्वपामि आद्यन्त प्रतिष्ठयामि चुरन्त्र प्रतिष्ठयामि अग्ने ज्योतिरसि समितसि स्वाहा अमरुणमसि वारुणमसि अन्तरितकं रक्ष अन्तरिता अरातयः प्रत्युष्टकं रक्ष प्रत्युष्टा अरातयः चुक्वति स्म पुनात्वच्चिद्रेण पवित्रेण बुध सूर्यस्य रश्मिभिः स्वाहा वाक्पति स्म पुनात्वच्चिद्रेण पवित्रेण बुध सूर्यस्य रश्मिभिः स्वाहा देवस्म पुनात्वच्चिद्रेण पवित्रेण बुध सूर्यस्य रश्मिभिः स्वाहा कलसम्पूर्णा समितो गृहीत्वा मूलाग्र्याकृतं स्पर्शयित्वा अभ्यर्च अक्षता आध्या चरुभिः इंद्राय नमः अग्नये नमः यमाय नमः निरुतये नमः वरुणाय नमः वाजवे नमः कुबेराय नमः ईशानाय नमः अग्नये नमः जातवेदसे नमः सहोजसे नमः अजनाप्रे नमः विसर्पणे नमः अग्निपुरुषाय नमः अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुवा ब्रह्मन् सोमन्तमादास्मा आदस्मा समेतजस्वाहा आगार मुहूर्तच्च मुहूर्तोस्तु परिदीन् स्पृष्ट्वा वाजुब्जादाग्नेय अन्तं प्रजापतिगे स्वाहा नैऋत्याधीशानान्तम् इन्द्राय स्वाहा अग्नये स्वाहा सोमाय स्वाहा अग्नि सोमाभ्यागु स्वाहा प्रजापतिगे स्वाहा ब्रह्मणे स्वाहा वसुभ्य स्वाहा मरुभ्य स्वाहा रुद्रेभ्य स्वाहा अपोपस्पृश्य श्रीविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यागु स्वाहा पूष्णे स्वाहा कक्षाय स्वाहा कक्षदेवतसोमाय स्वाहा औपासयज्ञाय स्वाहा यज्ञदेव विश्वेभ्यो देवेभ्य स्वाहा सर्वदेवेभ्य स्वाहा चुरन् सायुत्र गृहीत्वा ओं भू स्वाहा ओं भुव स्वाहा भोगुं सुव स्वाहा ओं भूर्भुवः सुव स्वाहा अतिथेन्वमग्गुस्ताः अनुमतेन्वमग्गुस्ताः
सरस्वतेन्वमग्गुस्ताः देवतविदप्रासामीः प्राणानायम्यामस्यां सुपतिदो श्री श्रीनिवादत्मामिनः वैवाहिकोत्सकन्माोपासनाख्यो मन्त्रलोपे क्रियालोपे द्रव्यलोपे कालविपर्यासे कर्मविपर्यासे न्यूनातिरिक्तसर्वदोष प्रायश्चित्तार्थम् अतो देवादिवैष्णवं होष्ये अतितेन मन्यस्मान् मतेन मन्यस्मान् सरस्वतेन मन्यस्मान् देवतविदप्रसुमा ओं मतो देवावन्तनो यदो विट्टर्विजक्रमे पृथिव्या सप्तधाम विस्वाहा इदं विट्टर्विजक्रमे त्रेधानतदेपदं समूढमस्य पाकुं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णो कर्माणि पश्यतेदो व्रतानि पस्पसे इन्द्रस्वजुज्जस्य का स्वाहा तद्विष्णो परमं पदकं तदा पुष्टिन्ति शौर्यः दिवे वदक्षुरा तद्गुस्वाहा तद्विप्रासो विपण्यवो जागृमागं तस्कमिन्ददे विष्णोर्यत् परमं पदग्गुस्वाहा ओं भूस्वाहा ओं भवत्वाहा ओगुं सुभस्वाहा ओं भूर्भुवस्सुभस्वाहा अतितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवतविदप्रासावेः नारायण 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 नी नाममे गतिक नारायण నీ నామమే గతిక కోరికలు మాకు కొనసాగుటకు నారాయణ నీ నామమే గతిక కోరికలు మాకు కొనసాగుటకు నారాయణ నీ నామమే గతిక కోరికలు మాకు కొనసాగుటకు నారాయణ 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 పై ముందట భవజలధి పై ముందట భవజలధి దాపు వెనుక చింతాజలధి పై ముందట భవజలధి దాపు వెనుక చింతాజలధి చాపలము నడుమ సంసార జలధి చాపలము నడుమ సంసార జలధి తేపయేది ఇవి తెగనీదుటకు చాపలము నడుమ సంసార జలధి తేపయేది ఇవి తెగనీదుటకు నారాయణాని నామమే గతిక కోరికలు మాకు కొనసాగుటకు నారాయణ 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 పండెను ఎడమ పాపపురాసి అండను కుడిని పుణ్యపురాసి పండెను ఎడమ
పాపపురాసి అండను కుడిని పుణ్యపురాసి కొండను నడుమ త్రిగుణరాశి కొండను నడుమ త్రిగుణరాశి ఇవి నిండ కుడుచుటకు నిలుకడ ఏది కొండను నడుమ త్రిగుణరాశి ఇవి నిండ పదాచార్య పర్యంతాం వందే గురు పరంపరాం. అత భగవతో మహాపురుషస్య శ్రీమదాదినారాయణస్య అచింత్యాత్ పరిమితశక్త్యా ప్రియమానస్య మహాజలోకస్య మధ్యే పరిభ్రమమానానామనేకకోటి బ్రహ్మాండానామ్యేకతమే పృథివ్యప్తేజో వాయువ్రాకాశహంకార మహదో వ్యక్తాఖ్య సప్తావృణైరావృతే అస్మిన్ మహతి బ్రహ్మాండే ఆధారశక్తిశ్రీవరాహ కూర్మానంతాష్ట దిగ్గజో ప్రతిష్ఠితానాం అతల వితల సుతల తల తలరసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక చువర్లోక మహర్లోక జనోలోక తపోలోక సత్యలోకాఖ్య షల్లోకానామదో భాగే మహానాళాయమానస్య మణిరాజక్షేషస్య సహస్రమణావణిమండలమండితే ఐరావత పుండరీకమామన కుముదాంజన పుష్పదంత సార్వభౌమ అష్టదిగ్దండి చుండాద్దండోద్దంబితే అమరావతే తేజోవతే సంజన రక్షోవతే సింధుమతే గంధవత్యలగావతే జశోవతే త్వష్టదేవపురే విరాజుతే ఇంద్రాగ్నియమునిరుతి వరుణ వాజు కుబేర ఈశానాఖ్య అష్టలోకపాలక పరిపాలితే లోకాన్ లోకాన్ చలవలయితే లవణేక్షురాజర్పిరదక్షేరుద్దోదకాఖ్య సప్తార్ణ పరివృతే జంబూ ప్లక్ష కుశక్రౌంచ శాకశాన్మణి పుష్కరాఖ్య సత్వద్వీపద్వీపితే మాహేంద్రమలయమద్వృక్షుదింజపారయాత్రాఖ్య సప్తకులపర్వత విరాజితే భారత కిం పురుష హరిరావృత భద్రాస్వకేతుమాల హిరణ్యకరమణకు గురువర్షాఖ్య నవవర్షాణాం మధ్యే భరతవర్షే భరతఖండే మహాసరోర్హాకార పంచాశత్కోటి యోజన విస్తీర్ణ భూమండలే లక్షయోజన విస్తీర్ణ జంబూద్వీపే దండకారుణ్యే ప్రజాపతి క్షేత్రే కర్మభూమౌ అవంతే కురుక్షేత్రాది సమభూమధ్యరేఖాయాః పూర్వదిగ్భాగే కృష్ణాకావేర్యోర్మధ్యప్రదేశే ఆదివరాహ క్షేత్రే వెంకటాచలే సకల దేవతా సన్నిధౌ సకల జగత్రష్టుః ప్రార్థయజ్జీవనో బ్రాహ్మణో ద్వితీయ పరార్ధే ప్రథమ వర్షే ప్రథమ పక్షే ప్రథమే హని ద్వితీయాయామే ఇహ జన్మని చ ఏదక్షణ పర్యంతం బాల్య యౌవన కౌమార వార్తకేషు రహస్య ప్రకాశే చ ఆవృత్తనావృత్త మహాపాతకాది సమస్త దుర్దక్షయార్థం తతపూర్వేషాం దశాపరేషాం మధ్వంశ్యానాం మాతృవంశ్యానాం సర్వేషాం పితॄణాం చ కుంభే భాగలోకిత దామాదిపసంగాతః కాలసూత్రాది వివిధేభ్యో మహాఘోరేభ్యో నరకేభ్యః ఉత్తేర్య స్థలే సూర్యమండలపర్యంతం ఆమోద బ్రహ్మోద సంహోద వైకుంఠాఖ్యలోకేషు సాలోక్య సారూప్య సామీప్య సాయుజ్యమితి చతుర్విధమోక్షఫలసిద్ధ్యర్థం శ్రీలక్ష్మీనారాయణ ప్రీత్యర్థం భృగుమరే చత్రగస్య పాదిభిః కోటిచాతుర్లక్ష ప్రణానేన దివ్యవైదిక విధానేన నానావిధ శాస్త్రోక్తమార్గేణ వేదోక్త ప్రకారేణ విఘ్నసూక్త ప్రకారేణ హేమాద్రకన్యాదానఫలావాప్త్యర్థం కన్యాదానం కరిష్యే. అస్య శ్రీమదాదినారాయణస్య అనేక కోటి బ్రహ్మాండ నాయకస్య అనంత కళ్యాణ గుణగణక గాంభీర్యస్య దివ్యమంగళ విగ్రహస్య శంఖచక్రగదా సాంగిత కౌమోదకే నందకస్య శ్రీమతో వైకుంఠ నాయకస్య శ్రీమద్వైగానచ భగవస్యాస్త్రోక్త మార్గేణ ఆంగేరజ భారస్పత్య భారద్వాజ త్రయారుషేయ ప్రవరాన్విత భారద్వాజ గోత్రోద్భవస్య పంచవ్యూహ ప్రవర్తమానస్య పరతత్విభవ్యూహంతర్యామి అర్చావతార స్వరూపస్య శ్రీ మహావిష్ణోః పరబ్రహ్మణోన్నప్త్రే ఆంగేరజ భారస్పత్య భారద్వాజ త్రయారుషేయ ప్రవరాన్విత భారద్వాజ గోత్రోద్భవస్య జగత్కారణభూతస్య మూల ప్రకృతి స్వకీయమానస్య త్రిగుణాత్మకస్య గుణత్రయోక్షాదివసాద్ ఉత్పస్థితలయ కారణభూతస్య శ్రీ మహావిష్ణోః పరవాసుదేవ శర్మణః పౌత్రాయ ఆంగేరస భారస్పత్య భారద్వాజ త్రయారుషేయ ప్రవరాన్విత భారద్వాజ గోత్రోద్భవస్య సమస్త దేవతాన్మకుట నికుట విజృంభిత పాదారవిందస్య శ్రీ మహావిష్ణోః
ಆದಿನಾರಾಯಣ ಶರ್ಮಣಃ ಪುತ್ರಾಜ ಆಂಗೇನ ಚ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಜ ಭಕ್ತಲೋಕ ಪರಿಪಾಲನಾಜ ಕಿರೀಟಹಾರ ಕೇಜೂರ ದಿವ್ಯಾಭರಣ ಭೂಷಿತಾಜ ದಿವ್ಯ ಕೌಸ್ತುಭಾಲಂಕೃತಾಜ ದಿವ್ಯ ಪೀತಾಂಬರಧರಾಜ ದಿವ್ಯಮಾಲ್ಯೋಶೋಭಿತಾಜ ಪ್ರಪನ್ನ ಪಾರಿಜಾತಾಜ ನಿಜಾವತಾರಾಜ ಸ್ವರ್ಣಗರುಡ ವಾಹನಾರೂಢಾಜ ಅಚಿಂತ್ಯಾತ್ಮಕ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಜ ಅಖಿಲ ಶಾಖಾಧ್ಯಾಯಿನೋ ಅಖಿಲ ಲೋಕ ಪವಿತ್ರ ಗೋತ್ರಾಜ ಶ್ರವಣ ನಕ್ಷತ್ರೇ ಮಕರ್ರಾಸೋ ಜಾತಾಜ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಜ ಋಗ್ಯಜುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಭಾರ್ಗವತ್ಯೌರೌಪ್ನುವ ಔರ್ವವೇದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೀಂ ಸರ್ವಾಲಂಕಾರವದೇಂ ಸುರಾಂಗಣ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಶೋ ಜಾತಾಂ ಇಮಾಂ ಶ್ರೀದೇವಿ ನಾಮ್ನೀಂ ಕನ್ಯಾ ಮೃಣೀಮಹೇ ಮೃಣೀತ್ವಂ ಧಾಸ್ಯಾಮಿ ಋಗ್ಯಜುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಕಾಸ್ಯ ಭಾವತ್ಸಾರಣೈದ್ರವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರೋದ್ಭವೀಂ ಸರ್ವಾಲಂಕಾರವದೇಂ ಸುರಾಂಗಣ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವದೇಂ ರೇವತಿ ನಕ್ಷತ್ರೇ ಮೀನರಾಜೋ ಜಾತಾಂ ಕಶ್ಯಪ ಪ್ರಜಾಪತೆ ಸಂಕಲ್ಪದನಯಾಂ ಇಮಾಂ ಭೂದೇವಿ ನಾಮ್ನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ಧಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾನ್ ಕನಕಾಭರಣೈರ್ಯುತಾಂ ದಾಸ್ಯಾಮಿ ಇಷ್ಟವೇತುಭ್ಯಂ ಬ್ರಹ್ಮಲೋಕ ಚ ಕೇಶಯೇತ್ ಕನ್ಯಾಂ ಸ್ವಲಂಕೃತಾಂ ಸಾತ್ವೀಂ ಸುಶೀಲಾಯ ಸುಮೇಧಸೆ ಪ್ರಯತೋಹಂ ಪ್ರಗಚ್ಯಾಮಿ ಧರ್ಮಕಾಮಾರ್ಥ ಸಿದ್ಧಯೇತ್ ವಿಶ್ವಂಬರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀನಾದು ಕಮಲಾಪತಿಃ ಕನ್ಯಾದಾನ ಮುಹೂರ್ತಸ್ತು ಮುಹೂರ್ತೋಸ್ತು ಸುಪ್ರದಿಷ್ಟಿತಮಸ್ತು ಶುಭಾಗುಂ ಶುಭ. ಶ್ರೀ ವೆಂಕಟೇಶಾಯ ನಮಃ. ಕಲ್ಯಾಣೋತ್ಸವ ಕಾರ್ಯಕ್ರಮದ ಮಾಂಗಲ್ಯ ಪೂಜಾ ವಿಧಿ ಹಾಗೂ ಮಾಂಗಲ್ಯ ಧಾರಣೆ ಎರಡೂ ಪ್ರಕ್ರಿಯೆಗಳು ಕೂಡ ಇದೀಗ ನಡೆದು ಬರಲಿಕ್ಕಿವೆ. ಅನಾದಿ ಕಾಲದಿಂದಲೂ ಇರುವಂಥವನು ಪರಮಾತ್ಮ, ಕಾಲಕ್ಕೆ ಅತೀತನಾಗಿರುವವನು. ನಮ್ಮ ಅನುಭವದಲ್ಲಿ ಇರುವಂತಹ ವಿಷಯಗಳಲ್ಲಿ ಕಾಲವೂ ಒಂದು. ಕಾಲವು ಕಣ್ಣಿಗೆ ಕಾಣದೇ ಇದ್ದರೂ ಅದು ನಮ್ಮ ಅನುಭವದಲ್ಲಿ ಇದೆ. ಮನಸ್ಸು ಆ ಕಾಲವನ್ನು ಗ್ರಹಿಸಬಲ್ಲದು. ಆ ಕಾಲಕ್ಕಿಂತಲೂ ಅತೀತನಾಗಿರುವವನು ಪರಮಾತ್ಮ ಎನ್ನುವ ವಿಶ್ಲೇಷಣೆಯನ್ನು ಉಪನಿಷತ್ತುಗಳು ಕೊಟ್ಟಿವೆ. ಪಂಚಭೂತಗಳನ್ನು ವಿವರಿಸುತ್ತಾ ಪಂಚಭೂತಗಳಲ್ಲಿ ಅತ್ಯಂತ ಸ್ಥೂಲವಾದದ್ದು ಭೂಮಿ. ಭೂಮಿಗಿಂತಲೂ ನೀರು, ನೀರಿಗಿಂತಲೂ ಗಾಳಿ, ಗಾಳಿಗಿಂತಲೂ ಅಗ್ನಿ, ಅಗ್ನಿಗಿಂತಲೂ ಆಕಾಶ. ಹೀಗೆ ಒಂದಕ್ಕಿಂತಲೂ ಒಂದು ಸೂಕ್ಷ್ಮವಾಗಿ ಇರುವುದಷ್ಟೇ ಅಲ್ಲದೆ ಅವುಗಳ ವ್ಯಾಪ್ತಿಯೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಭೂಮಿಗಿಂತಲೂ ನೀರಿನ ವ್ಯಾಪ್ತಿ ಹೆಚ್ಚು. ಆ ರೀತಿಯಾಗಿ ಇವುಗಳನ್ನು ದಾಟಿಕೊಂಡಿರುವಂತಹದ್ದು ಆಕಾಶ. ಆಕಾಶವನ್ನು ದಾಟಿದ್ದು ಕಾಲ ಎಂದು ಹೇಳಲಾಗಿದೆ. ಅಂತಹ ಕಾಲವನ್ನೂ ಕೂಡ ದಾಟಿ ಸೂಕ್ಷ್ಮವೂ ವ್ಯಾಪ್ತನೂ ಆಗಿರುವವನು ಪರಮಾತ್ಮ ಎನ್ನುವಂತಹ ವಿವರಣೆಯನ್ನು ಉದಾಹರಣೆಯ ಮೂಲಕ ಕೊಡಲಾಗಿದೆ. ಇವುಗಳಲ್ಲಿ ನಮ್ಮ ಅನುಭವದಲ್ಲಿ ಇರುವಂಥವುಗಳು ಪಂಚಭೂತಗಳು. ಆ ಪಂಚಭೂತಗಳಿಗಿಂತಲೂ ಅತೀತವಾಗಿರುವ ಕಾಲವನ್ನು ಕೂಡ ಮನಸ್ಸು ಗ್ರಹಿಸಬಲ್ಲದು. ಅದಕ್ಕಿಂತಲೂ ಅತೀತವಾಗಿರುವಂತಹ ಪರಮಾತ್ಮನ ಇರುವಿಕೆಯನ್ನು ಅರಿಯುವ ಪ್ರಯತ್ನವನ್ನು
ನಿರಂತರವಾಗಿ ಮಾಡುವುದರಿಂದ ಪರಮಾತ್ಮನ ಇರುವಿಕೆಯೂ ಕೂಡ ನಮ್ಮ ಅನುಭವಕ್ಕೆ ಬರುತ್ತದೆ ಎನ್ನುವುದು ಉಪನಿಷತ್ತುಗಳ ತರ್ಕವಾಗಿದೆ. ಅದನ್ನು ಗ್ರಹಿಸುವುದಕ್ಕೆ ವಿಶೇಷವಾದಂತಹ ಪ್ರಯತ್ನ ಅನಿವಾರ್ಯವಾಗಿದೆ. ಅದು ಅತ್ಯಂತ ಸೂಕ್ಷ್ಮವಾದದ್ದರಿಂದಾಗಿ ಅದನ್ನು ಗ್ರಹಿಸುವುದಕ್ಕೆ ಮನಸ್ಸಿಗೆ ಅಂತಹದೇ ಆದಂತಹ ವಿಶೇಷವಾದ ಶಿಕ್ಷಣವನ್ನು ಕೊಡಬೇಕಾಗುತ್ತದೆ. ನಿರಂತರವಾದ ಪ್ರಯತ್ನದಿಂದ ಅದು ಸಾಧ್ಯವೇ ಆಗುತ್ತದೆ ಎನ್ನುವುದನ್ನು ಉಪನಿಷತ್ತುಗಳು ಹೇಳಿವೆ. ಅಂದರೆ ತಾರ್ಕಿಕವಾಗಿಯೂ ಕೂಡ ಪರಮಾತ್ಮನ ಅನುಭೂತಿಯನ್ನು ಹೊಂದುವುದು ಸಾಧ್ಯವಾಗುವಂತಹದ್ದೇ ಎನ್ನುವುದು ಉಪನಿಷತ್ತುಗಳ ವಾದವಾಗಿದೆ. ಅದೇ ರೀತಿಯಲ್ಲಿ ನಂಬಿಕೆಯಿಂದ ಪರಮಾತ್ಮನನ್ನು ಆಶ್ರಯಿಸಿ ಪರಮಾತ್ಮನನ್ನು ನಾವು ಅರ್ಥವಿಸಿಕೊಳ್ಳುವ ಅಥವಾ ಪರಮಾತ್ಮನನ್ನು ಅನುಭವಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಭಕ್ತಿಶಾಸ್ತ್ರವು ಸರಳವಾದಂತಹ ರೀತಿಯಲ್ಲಿ ಪರಮಾತ್ಮನನ್ನು ಅನುಭವಕ್ಕೆ ತಂದುಕೊಳ್ಳುವಂತಹ ಮಾರ್ಗಗಳನ್ನು ತಿಳಿಯಪಡಿಸಿದೆ. ಪರಮಾತ್ಮನನ್ನು ಒಂದು ಹೃದಯದಲ್ಲಿ ಭಾವಿಸಿ ದೃಢವಾಗಿ ಆ ಮೂಲಕ ಪರಮಾತ್ಮನ ಚೈತನ್ಯವನ್ನು ಧ್ಯಾನಿಸುತ್ತಾ, ಅರ್ಚಿಸುತ್ತಾ, ಪೂಜಿಸುತ್ತಾ ನಿರಂತರವಾಗಿ ಆ ಪರಮಾತ್ಮನ ದಿವ್ಯ ಪ್ರಕಾಶದ ಅನುಭವವನ್ನು ಪಡೆಯುವ ಅವಕಾಶವನ್ನು ಭಕ್ತಿಶಾಸ್ತ್ರಗಳಲ್ಲಿ ತಿಳಿಯಪಡಿಸಲಾಗಿದೆ. ಆದ್ದರಿಂದಾಗಿ ಮನಸ್ಸನ್ನೇ ಪರಮಾತ್ಮನನ್ನು ಅರಿಯುವುದಕ್ಕೆ ಬೇಕಾದಂತಹ ಸಾಧನವಾಗಿ ಬಳಸಿಕೊಳ್ಳುವಂತೆ ಹೇಳಲಾಗಿದೆ. ಮನಸ್ಸಿಗಿಂತಲೂ ಶ್ರೇಷ್ಠವಾದಂತಹ ಸಾಧನ ಪರಿಕರ ಇನ್ನೊಂದಿಲ್ಲ. ಆದ್ದರಿಂದಾಗಿ ಈ ಮನಸ್ಸು ಪಂಚ ಇಂದ್ರಿಯಗಳಿಗಿಂತಲೂ ಅತೀತವಾಗಿ ಪಂಚ ಇಂದ್ರಿಯಗಳನ್ನು ಕೂಡ ನಿಯಂತ್ರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದು ಅದು ಪರಮಾತ್ಮನನ್ನು ಅರಿಯುವುದಕ್ಕೆ ಪ್ರಧಾನವಾದಂತಹ ಸಾಧನ. ಪರಮಾತ್ಮನನ್ನು ಅರಿಯುವನ್ನು ಕಾಣದೇ ಇರುವುದಕ್ಕೂ ಕೂಡ ಅದೇ ಅವರೋಧವಾಗಿದೆ. ಆದ್ದರಿಂದಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ಇರುವಿಕೆಯ ಜ್ಞಾನವು ಉಂಟಾಗುತ್ತದೆ ಎನ್ನುವುದು ತಾತ್ಪರ್ಯವಾಗಿದೆ. ಇದೀಗ ಮಾಂಗಲ್ಯ ಧಾರಣೆಯ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಸರ್ವೇ ಭವಂತು ಸುಖಿನಃ. ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಸರ್ವರಿಗೂ ಪ್ರಾಪ್ತವಾಗಲಿ. प्रजापतिस्सोमगं राजानमुसृजतां त्वन्त्रयो वेदा अन्वसृज्यन्तां तान् हस्ते कुरुता अतः सीता सावित्री माङ्गल्यं तन्तुनानेन लोकरक्षणहेतवे कण्ठे बध्नानि सुभगे तन्वे वसरदां सुधां श्रीदेव्यै नमः. माङ्गल्यधारणं करोमि. प्रजापतिस्सोमगं राजानमुसृजतां त्वन्त्रयो अन्यसृज्यन्तां तान् हस्ते कुरुता अतः सीता सावित्रीं माङ्गल्यं तन्तुनानेन लोकरक्षणहेतवे कण्ठे बध्नानि सुभगे त्वन्वे वज्रदां सुधां भूदेव्यै नमः. माङ्गल्यधारणं करोमि. माङ्गल्यधारणमुहूर्तस्तु मुहूर्तोऽस्तु सुप्रतिष्ठितमस्तु शुभागुं शुभम्. చూచి చూచి నీ పెండికి సో
చూచి నీ పెండికి సోవాన పాడి ముగాక నీ చేతలిట్టివని మేవించగలమా ఆ ఆ सरस्वतेन मन्यस्मा देवदविदप्रसुभा चित्तं जस्माः चित्तिश्चस्माः आकूतं जस्माः कूतिश्चस्माः विज्ञातं जस्मा विज्ञानं जस्मा मनश्चस्माः चक्रे जस्माः पूर्णमादच्चस्माः ओं भूस्वाः भुवत्माः सुवत्माः ओं भूर्भुवत्सुवत्माः अदितेन्वमग्गुस्तानमदेन्वमग्गुस्ताः सरस्वतेन्वमग्गुस्ताः देवदविदप्रासामेहि प्राणानाम्याम् अस्यां सुमतिदो श्री श्रीनिवादत्मामिनः वैवाकोत्सकन्माङ्ग उपासनाख्यो लाजहोमं करिष्यति तेन मन्यस्मा अनुमतेन मन्यस्मा सरस्वतेन मन्यस्मा देवदविदप्रसुभा हिमाल्लाजानमित्यभिगार्य मां लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रूतेज्ञो लाजानावपन्ति दीर्घायुरस्तु मे पतरे दन्ताम् ज्ञातजो मम स्वाहा मां लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रूतेज्ञो लाजानावपन्ति दीर्घायुरस्तु मे पतरे दन्ताम् ज्ञातजो मम स्वाहा मां लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रूतेज्ञो लाजानावपन्ति दीर्घायुरस्तु मे पतरे दन्ताम् ज्ञातजो मम स्वाहा ओं भूस्वाहा भुवत्माः सुवत्माः ओं भूर्भुवत्सुवत्माः अतिथेन्वमग्गुस्तानमदेन्वमग्गुस्ता सरस्वतेन्वमग्गुस्ताः देवदविदप्रासामेहि प्राणानाम्याम् अस्यां सुमतिदो श्री श्रीनिवादत्मामिनः वैवाकोत्सकन्मागमोपासनाख्यो सर्वदोष प्रायश्चित्तार्थम् अतो देवादिवैष्णवं होष्ये अतिथेन मन्यस्मा नमदेन मन्यस्मा सरस्वतेन मन्यस्मा देवदविदप्रसुभा ओं मतो देवावन्दनो यदो विष्णुर्विचक्रमे पृथिव्या सप्तधामपि स्वाहा इदं विष्णुर्विचक्रमे त्रयधानतदे पदं समूढमस्य पाकं श्रेयः स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पुष्कितयितो वृधानि पुष्पदे इन्द्रस्य का स्वाहा तद्विष्णोः परमं पदकं तदा पश्यन्तु शौर्यः दिवि वचक्षुरादुदग्गुस्वाहा तद्विप्रासो पञ्चभोजां कृपाकं सस्यमिन्दते विष्णोर्यत् परमं पदग्गुस्वाहा ओं भूस्वाहा भुवस्वाहा सुवत्स्वाहा ओं भूर्भुवत्सुवत्स्वाहा अदितेन्वमग्गुस्तानमदेन्वमग्गुस्तान् सरस्वतेन्वमग्गुस्ताः देवदविदप्रासावेः प्राणानाम्यामस्यां सुमतिदौ श्री श्रीनिवासस्वामिनः वैवाहिकोत्सकन्माङ्गम् औपासनाख्यो उपरिष्टादन्तो होमं करिष्यति तेन मन्यस्मा नमदेन मन्यस्मा सरस्वतेन मन्यस्मा देवदविदप्रसुभा कृतस्य कर्मणोत्तरीरिचं विद्वान्यो महाकरम् अग्निश्चुटकुट् विद्वान्तर्वग्गसुगतं करोतु स्वाहा अग्निये चुष्टकृतावतीनां कामानाकुं सुमते त्रये स्वाहा अग्निये स्वाहा अग्नेनादाय स्वाहा अग्नेनपतये स्वाहा प्रजापतये स्वाहा विश्वेभ्यो देवेभ्य स्वाहा सर्वाभ्यो देवताभ्यो स्वाहा सर्वत्रैवादिष्टकं सर्वत्रैवानादिष्टं दैवतममुष्मै स्वाहा अग्नये चुष्टकृते स्वाहा वास्तुपदे नमो वास्तुपतये स्वाहा यन्म आत्मापूदग्निस्तत्पुनरागा जातवेदावचक्षिणे स्वाहा पुनरग्निश्चक्षरदात् पुनरेन्द्रो बृहस्पतिः पुनर्मे स्वमायि मां चक्षरादत्यमक्षो स्वाहा इष्टेभ्य स्वाहा वषडनिष्टेभ्य स्वाहा वेजुरुत्यै स्वाहा निष्कृत्यै स्वाहा दौराद्यै स्वाहा दैवीभ्य स्वाहा तनूभ्य स्वाहा समृद्ध्यै स्वाहा सर्वसमृद्ध्यै स्वाहा एदो शेदसे महि स्वाहा समिदसे तेजोसे तेजोमयदे स्वाहा यमस्य देमुच्चोर्मोबाय स्वाहा सोमस्य देमुचित्तं मे बाहि स्वाहा वाजोर्दिमहि प्राणान्मे बाहि स्वाहा ब्रह्मणोदिमहि बुद्धिं मे बाहि स्वाहा सप्तते यज्ञे समिद सप्तदिप्मा सप्तऋषिः सप्तधाम प्रियाणि सप्तहोत्रा तत्पदात्वा यन्ततप्तजोनिर्रार्पण स्वाहा कृतेन स्वाहा अग्निर्भुक्तग् स्वाहा वेदर्भुक्तग् स्वाहा जोर्भुक्तग् स्वाहा पृथिवीभुक्तग् स्वाहा अग्निर्जीर्णं वेदिर्जीर्णं जोर्जीर्णं पृथिवीजीर्णं वोचनमस्मद्देवजीर्णग् स्वाहा
तदान विद्मा अनुष्टप्रतेन पूर्णबाहुतिञ्जुहोञ् मनसा प्रजापतये स्वाहा आद्यशेषम् इन्द्राय जुहोमि स्वाहा अग्निसृप्यदो वेदसृप्यदो जोसृप्यदो पृथ्वीसृप्यदो ब्रह्माद्या सृप्यन्ताम् अतिथेन्वमग्गुस्तानमतेन्वमग्गुस्तादरस्पतेन्वमग्गुस्ताः देवसविधप्रासामीः आवाह्य देवताभ्यो नमः यदा सुखदास्तानप्रतिष्ठापयामि सर्वमेव भोजास्वाहा अक्षतभक्तिचेजुहोमि अक्षतमावे श्रेष्ठां प्राच्यां दक्षिणाय उदरायां उदीच्याम् उद्ध्वाजां उदराजामार्जयन्तां पश्चिमतः सर्वान् प्रसमोह्य ग्रन्थिं विसृज्याप्रोक्ष आप्यायन्तामिति जुहोति आप्यायन्तामापवोषधयो मृदां ऋषस्वततो नो विट्टमेरय स्वाहा शुद्ध्यन्तां देवदनं शुद्ध्यन्तां देवदनो शुद्ध्यन्तान् देवदनकं शुद्ध्यन्तां देवदनो भूतिस्मात् उपदे नित्यगुं सर्वजज्ञकृतं भवेद् अग्निर्वार्तयोर्भूतिः आदित्यः सोमो नमः प्रजाजुषं जमदग्ने कच्छपश्चत्रजाजुषम् भूतिस्मालेद् भस्ममालिप्या भूतिस्माते लभते नित्यगुं सर्वयज्ञकृतं भवेद् अग्निर्वार्तयोर्भूतिः आदित्यः सोमो नमः प्रजाजुषं जमदक्क कच्छपश्चत्रजाजुष यद्देवानां त्रजाजुषं तन्मे अस्तु त्रजाजुष दीर्घायुत्वाज बलाज सताज सतञ्च वर्तते त्रजाजुषं वा भोजिष्ठामजोपवस्थानवोर्जेददातन महेरणा जदिक्षसे योपस्वदमोरदत्तस्य मादगदेनः उषदेर्व मातरः तस्मा अरङ्गमाम भोजस्तक्षजागिजन्वद आपो जनयदाचनः अंतरहेनं क्रियाहीनं भक्तिहीनं कृतासनात् प्रदन्तु मया देवा परिभोजनस्वतश्च वै प्रायश्चित्तानि शेषानि होमकर्माण्यवान् वै तानि शेषानि शेषेण श्रीकृष्णास्मरणं पदं कायेन वाचा मनसेन्द्रियैव बुद्धात्मना वा प्रकृते स्वभावात् करोमि यद् सकलं परस्मै श्रीमन्नारायण समर्पयामि ब्रह्मणे नमः सोमाय नमः पुनर्पाद्यर्कं समर्पयामि ब्रह्मणे नमः सोमाय नमः यदा सुखमदात्तानि प्रतिष्ठापयामि क्षोभनार्थं क्षेमाय पुनरागमनाय अग्निपुरुषाय नमः गुलोपहार निवेदयामि आद्योपहारं समर्पयामि आदित्यमुपगच्छ तत्सब्रह्मार्पितमस्तु सर्वं श्रीभुवनीलासमेत श्री श्रीनिवासार्पितमस्तु। ವಾರಣಮಾಯಿರಂ ಕಲ್ಯಾಣೋತ್ಸವದ ಶುಭ ಸಂದರ್ಭದಲ್ಲಿ ನಡೆಸಿಕೊಡುವಂತಹ ಒಂದು ವಿಶೇಷವಾದ ಪ್ರಕ್ರಿಯೆ. ವಾರಣಮಾಯಿರಂ ಎನ್ನುವ ಪದ್ಯಗಳು ಗೋದಾದೇವಿಯಿಂದ
ರಚಿಸಲ್ಪಟ್ಟಿರುವವು ಅಥವಾ ಅವಳ ಅನುಭವದಿಂದ ಹೊರಹೊಮ್ಮಿದಂತಹ ರತ್ನಗಳು. ಕನಸಿನಲ್ಲಿ ಪರಮಾತ್ಮನನ್ನು ಕಂಡು ಪರಮಾತ್ಮನು ಗೋದಾದೇವಿಯನ್ನು ವಿವಾಹವಾಗುವುದಕ್ಕಾಗಿ ಅತ್ಯಂತ ವೈಭವದಿಂದ ತನ್ನ ದೇವತಾ ಪರಿವಾರದೊಂದಿಗೆ ಅನೇಕ ಶುಭಲಕ್ಷಣಗಳೊಂದಿಗೆ ಗಜತುರಗಾದಿ ಲಾಂಛನಗಳೊಂದಿಗೆ ಬರುತ್ತಿರುವುದನ್ನು ಕಂಡು ಅದನ್ನು ಸಖಿಯರಿಗೆ ವರ್ಣಿಸಿದ್ದಾಳೆ. ಕೊನೆಗೆ ಆ ಕನಸು ನನಸಾಗಿ ಪರಮಾತ್ಮನು ಗೋದಾದೇವಿಯನ್ನು ತನ್ನಲ್ಲಿ ಲೀನವಾಗಿಸಿಕೊಂಡಿದ್ದಾನೆ ಎನ್ನುವ ಕಥೆಯೊಂದಿಗೆ ಆ ಗೋದಾದೇವಿಯ ದಿವ್ಯ ಚರಿತ್ರೆ ಲೋಕವಿಖ್ಯಾತವಾಗಿ ಅಜರಾಮರವಾಗಿ ನಿಲ್ಲುತ್ತದೆ. ಪರಮಾತ್ಮನನ್ನು ಇಹಲೋಕದಲ್ಲಿಯೇ ಕಾಣಬಹುದು, ಪಡೆಯಬಹುದು. ಭಕ್ತರಿಗಾಗಿ ಪರಮಾತ್ಮ ಅವತರಿಸುತ್ತಾನೆ, ಬರುತ್ತಾನೆ. ಈ ಎಲ್ಲ ವಿಷಯಗಳನ್ನು ಕೂಡ ಸ್ಪಷ್ಟಪಡಿಸಿದ ಗೋದಾದೇವಿಯ ಚರಿತ್ರೆ ಈ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಸ್ಮರಿಸಲ್ಪಡುವಂಥದ್ದು. ಕಲ್ಯಾಣೋತ್ಸವದ ಭಾಗವಾಗಿ ಮಾಲಾ ಪರಿವರ್ತನಾ ವಿಧಿಯನ್ನು ವೀಕ್ಷಿಸುತ್ತಿದ್ದಿರಿ. ಶ್ರೀದೇವಿ ಭೂದೇವಿಯರು ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ. ಅಕ್ಷತಾರೋಪಣ ಪ್ರಕ್ರಿಯೆಯನ್ನಿದೀಗ ನಾವೆಲ್ಲರೂ ವೀಕ್ಷಿಸುತ್ತಾ ಧನ್ಯರಾಗಿ ಕೃತಾರ್ಥರಾಗಿ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರಭೂತರಾಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు.